ರೇಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೊಂದು ಕನ್ನಡ ಜಾಬ್ ಹೇಳ್ತಾ ಇದ್ದೀನಿ. ಮನೆಯಿಂದಲೇ ಮಾಡುವಂಥ ಕೆಲಸ ಇದೆ ಆ್ಯಕ್ಚುಲಿ. ಸೊ ಇಲ್ಲಿ ನೀವು ಕನ್ನಡ ಭಾಷೆಯಲ್ಲಿ ಕೆಲಸ ಮಾಡ್ತೀರಾ. ಆ್ಯಂಡ್ ಈ ಒಂದು ಕೆಲಸವನ್ನು ನೀವು ಮೊಬೈಲ್ ಫೋನಿಂದ ಕೂಡ ಮಾಡ್ಬೋದು. ಮೊಬೈಲ್ ಫೋನಿಂದ ಮಾಡುವಂಥ ಜಾಬ್ ಯಾವುದಾದ್ರೂ ಇದ್ದರೆ ಹೇಳಿ ಅಂತ ಹೇಳ್ತಾ ಇದ್ರಿ. ಸೊ ನಾನಿಲ್ಲಿ ನಿಮಗೆ ಮೊಬೈಲ್ ಫೋನಿಂದಲೇ ಮಾಡುವಂಥ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಕನ್ನಡ ಭಾಷೆಗೋಸ್ಕರ ಪಾರ್ಟ್ ಟೈಮ್ ಜಾಬ್ ಇದೆ ಆ್ಯಕ್ಚುಲಿ. ಸೊ ಪಾರ್ಟ್ ಟೈಮ್ ಜಾಬ್ ಮಾಡ್ತೀವಿ ಅಂತಂದರೆ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇದೊಂದು ಹೇಳಬೇಕಂದ್ರೆ ಒಂದು ಅಪ್ಲಿಕೇಶನ್ ಆ್ಯಪ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆ್ಯಪ್ ಬಗ್ಗೆ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಆ್ಯಪ್ ಇದೆ ಅಂತ ಹೇಳಿ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಸೋಷಿಯಲ್ ಇಂಟ್ರಾಕ್ಷನ್ ಕೋಚ್ ಅಂತ ಹೇಳ್ಬಿಟ್ಟು ಒಂದು ಪ್ರೊಫೈಲ್ಗೆ ಇವ್ರು ತೊಗೋತಾ ಇದ್ದಾರೆ. ಸೊ ಇದು ಕನ್ನಡ ಭಾಷೆಗೋಸ್ಕರನೇ ತೊಗೋತಾ ಇರುವಂಥದ್ದು. ಸೊ ಫಸ್ಟಿಗೆ ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ ಏನು ಕೆಲಸ ಇರುತ್ತೆ ಅಂತ ಹೇಳಿ. ಅದನ್ನು ಫಸ್ಟಿಗೆ ತಿಳ್ಕೊಳ್ಳಿ. ಸಪೋಸ್ ನಿಮಗೆ ಇದು ಇಂಟ್ರೆಸ್ಟ್ ಇದೆ, ನಾವು ಮಾಡ್ಬೋದು ಅಂತ ಅನಿಸಿದ್ರೆ ಮಾತ್ರ ಈ ಜಾಬ್ಗೆ ಅಪ್ಲೈನ ಮಾಡಿ. ಓಕೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಾ ಇದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ಹಾಕುವಂಥ ಹೊಸ ಹೊಸ ವೀಡಿಯೋಸೇ ನಾನು ಹಾಕ್ತೀನಿ ಅಲ್ವಾ. ಸೊ ಅವಾಗ ಅದ್ರದ್ದು ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೀವು ಆ ಜಾಬ್ ನೋಡಿಬಿಟ್ಟು ನಂತರ ಅಪ್ಲೈನ ಮಾಡ್ಬೋದು. ಯಾಕಂದರೆ ಇವಾಗ ಕಾಂಪಿಟೇಷನ್ ತುಂಬ ಇದೆ. ಸೊ ಆದಷ್ಟು ಬೇಗ ನೀವು ಜಾಬ್ ಅಪ್ಡೇಟ್ ಬಂದ ತಕ್ಷಣ ನಾನು ವೀಡಿಯೋ ಮಾಡಿರ್ತೀನಿ. ಸೊ ನೋಡ್ಕೊಂಡು ನೀವು ಅಪ್ಲೈ ಮಾಡಿದ್ರಿ ಅಂತಂದರೆ ಬೇಗ ನಿಮಗೆ ಕಂಪನಿ ಕಡೆಯಿಂದ ರಿವರ್ಟ್ ಬರುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಓಕೆ. ಸೊ ಸ್ಟಾರ್ಟ್ ಮಾಡೋಣ. ನಾನು ಹೇಳ್ತಿರುವಂಥ ಅಪ್ಲಿಕೇಶನ್ ಇಲ್ಲಿ ನೋಡ್ತಾ ಇರ್ಬೋದು ಆಸ್ಕ್ ಅಂತ ಹೇಳ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ನೋಡ್ತಾ ಇರ್ಬೋದು. ರೇಟಿಂಗು 4.6 ರೇಟಿಂಗ್ ಇದೆ. ಆ್ಯಂಡ್ ಈಗಾಗಲೇ 50,000 ಮೇಲ್ಪಟ್ಟು ಜನ ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈ ಅಪ್ಲಿಕೇಶನಲ್ಲಿ ನಿಮ್ಗೆ ಕೆಲಸ ಹೇಗಿರುತ್ತೆ ಅಂತಂದರೆ ಸುಮಾರು ಜನ ತಮ್ಮ ಪ್ರಾಬ್ಲಮ್ಸ್ಗಳನ್ನ ಹೇಳ್ತಾ ಇರ್ತಾರೆ. ಆ ಪ್ರಾಬ್ಲಮ್ಸ್ಗಳನ್ನ ಕೇಳಿ ಅವರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೊಡುವಂಥ ಕೆಲಸ ಮಾಡುವಂಥದ್ದು ಇದು. ಓಕೆ. ಸೊ ತುಂಬ ಈಸಿಯಾಗಿರುವಂಥದ್ದು. ಸೊ ನಿಮಗೆ ಆ ರೀತಿ ಎಕ್ಸ್ಪೀರಿಯನ್ಸ್ ಇದೆ, ತುಂಬ ಚೆನ್ನಾಗಿ ನೀವು ಮಾತಾಡ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಏನು ಅವ್ರು ಹೇಳ್ತಾ ಇದ್ದಾರೆ ಅದನ್ನು ಫಸ್ಟಿಗೆ ಪೇಷನ್ಸ್ ಅಂದರೆ ಶಾಂತಿಯಿಂದ ಮತ್ತು ಕೇಳಬೇಕು, ಪೇಷನ್ಸ್ ಇಟ್ಕೊಂಡು. ಸೊ ನಂತರ ಅವ್ರಿಗೆ ಏನು ಬೇಕಾಗಿರುವಂಥದ್ದು ಒಂದು ಮೋಟಿವೇಶನ್ ಆಯಿತು ಅಥವಾ ಮಾರ್ಗದರ್ಶನ ಆಯಿತು, ನೀವು ಅದನ್ನು ಕೊಡುವಂಥ ಕೆಲಸ ಮಾಡೋದಿರುತ್ತೆ. ಸೊ ಈ ಕೆಲಸ ನಾವು ಮಾಡ್ತೀವಿ ಅಂತಂದರೆ ಸೊ ಮಾಡ್ಬೋದು. ಯಾಕಂದರೆ ಸುಮಾರು ಜನರಿಗೆ ಸುಮಾರು ಥರದ ಪ್ರಾಬ್ಲಮ್ಸ್ಗಳಿರುತ್ತೆ. ಪ್ರತಿಯೊಂದನ್ನು ಅವರು ಯಾರ ಮುಂದೆನೂ ಕೂಡ ಹೋಗಿ ಹೇಳದೇ ಇರುವಂಥ ಸಂದರ್ಭ ಕೂಡ ಬಂದಿರುತ್ತೆ. ಸೊ ಅಂಥವ್ರಿಗಂತಲೇ ಈ ರೀತಿ ಪ್ಲ್ಯಾಟ್ಫಾರ್ಮ್ಗಳಿರುತ್ತೆ. ಅದೇ ರೀತಿ ಪ್ಲ್ಯಾಟ್ಫಾರ್ಮ್ಗಳಿದೆ ಇದು ಒಂದು ಕೂಡ. ಓಕೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡಿ ನಾವು ಕೆಲಸ ಮಾಡ್ತೀವಿ ಅಂತಂದರೆ ನೀವು ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಇವಾಗ ಈ ಒಂದು ಜಾಬಲ್ಲಿ ಸೋಷಿಯಲ್ ಇಂಟ್ರಾಕ್ಷನ್ ಕೋಚ್ ಅಂತ ತೊಗೋತಾ ಇದ್ದಾರೆ ಇದೇ ಒಂದು ಅಪ್ಲಿಕೇಶನಲ್ಲಿ. ಓಕೆ. ಸೊ ಹಾಗಂತ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಸಿಂಪಲಾಗಿ ನೀವು ಮೊದಲಿಗೆ ಇಲ್ಲಿ ನಾನು ಕೊಟ್ಟಿರುವಂಥದ್ದು ಈ ಒಂದು ಇದ್ರ ಜಾಬ್ಗೆ ಲಿಂಕ್ ಕೊಟ್ಟಿರ್ತೀನಿ ನಾನು ಅಪ್ಲಿಕೇಶನದ್ದು, ಹೋಗ್ಬಿಟ್ಟು ಇದಕ್ಕೆ ಮೊದಲು ಅಪ್ಲೈ ಮಾಡಿ. ಓಕೆ. ಸೊ ಇಲ್ಲಿ ಹೇಗಿರುತ್ತೆ ಜಾಬ್ ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಐಡಿಯಾ ಕೊಡ್ತಾ ಇದ್ದೀನಿ. ಓಕೆ. ಸೊ ಇಲ್ಲಿ ಹೇಗಿರುತ್ತೆ, ಇಲ್ಲಿ ಒಂದು ರೀತಿಯಾದ ಅಡ್ವೈಸ್ ಅಪ್ಲಿಕೇಶನ್ ಥರ ಕೆಲಸ ಮಾಡುತ್ತಿದ್ದು. ಓಕೆ. ಅರ್ಬನ್ ಆಡಿಯನ್ಸ್ ಲೈಕ್ ವಿ ಟ್ರಸ್ಟೆಡ್ ಗೈಡ್ಸ್ ಆ್ಯಂಡ್ ಗುಡ್ ಲಿಸ್ನರ್ ಆಫರ್ ಫ್ರೆಂಡ್ಲಿ ಥ್ರೂ ಔಟ್. ಮೇನ್ ಅಂತಂದರೆ ಹೇಗಿರುತ್ತೆ ಅಂದರೆ ಒಂದು ರೀತಿಯಿಂದ ಜನರಿಗೆ ಸುಮಾರು ಥರದ ಪ್ರಾಬ್ಲಮ್ಸ್ಗಳಿರುತ್ತೆ ಅಂತ ಹೇಳಿದ್ದೀನಿ ನಾನು. ಸೊ ಅವ್ರಿಗೆ ಸಂಬಂಧಪಟ್ಟಂತೆ ನೀವೇನು ಮಾಡ್ತೀರಿ, ಕನ್ನಡದಲ್ಲಿ ಗೈಡ್ ಮಾಡ್ತೀರಾ. ಓಕೆ. ಮೇನ್ ಅಂದರೆ ನೋಡಿ ಅಬೌಟ್ ದಿ ರೋಲ್ ಬಗ್ಗೆ ನಾನು ಇಲ್ಲಿ ಸ್ವಲ್ಪ ಹೇಳ್ತಿದ್ದೀನಿ. ವಿ ಆರ್ ಕರೆಂಟ್ಲಿ ಇನ್ವೈಟಿಂಗ್ ಎಂಪಥೆಟಿಕ್ ಆ್ಯಂಡ್ ಸ್ಕಿಲ್ ಕಮ್ಯುನಿಕೇಟರ್ಸ್ ಟು ಜಾಯಿನ್ ಅವರ್ ಟೀಮ್ ಆ್ಯಸ್ ಎ ಲಿಸ್ನರ್ ಆ್ಯಂಡ್ ಕಾನ್ವರ್ಸೇಷನ್ ಕೋಚ್ ಇನ್ ದಿ ಕನ್ನಡ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ. ಆ್ಯಸ್ ಅ ಕೋಚ್ ಆಗಿ ನೀವು ಇಲ್ಲಿ ಕೆಲಸ ಮಾಡ್ತೀರಾ. ದ ರಿಮೋಟ್ ಫ್ರೀಲ್ಯಾನ್ಸಿಂಗ್ ವರ್ಕ್ ಇದೆ ಆ್ಯಕ್ಚುಲಿ. ಸೊ ಈ ಒಂದು ಜಾಬ್ಗೆ ನೀವಿಲ್ಲಿ ಕೆಲಸ ಮಾಡ್ಬೋದು. ಯಾರಾದರೂ ಇಂಟ್ರೆಸ್ಟ್ ಇದೆ, ನಮ್ಗೆ ಆ ರೀತಿ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದೆ ಅಂದರೆ ಮಾತನಾಡೋದಕ್ಕೆ ನಮ್ಗೆ ತುಂಬ ಚೆನ್ನಾಗಿ ಬರುತ್ತೆ, ನಾವು ಒಳ್ಳೆ ಅಡ್ವೈಸ್ ಕೊಡ್ಬೋದು ಅಂತ ನಿಮ್ಗೆ ಅನಿಸಿದರೆ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಸ್ವಲ್ಪ ನೋಡೋಣ. ಎಕ್ಸ್ಪೆಕ್ಟೇಷನಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳಿದ್ದಾರೆ ಅವರು ಮೇನ್ ಮುಖ್ಯವಾಗಿ. ಯು ಶುಡ್ ಬಿ ಅ ಕ್ಲಿಯರ್ ಎಫೆಕ್ಟಿವ್ ಆ್ಯಂಡ್ ಎಂಗೇಜಿಂಗ್ ಕಮ್ಯುನಿಕೇಟರ್ ಇನ್ ದಿ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಕೂಡ ನಿಮಗೆ ಬರ್ತಿರಬೇಕು. ಕನ್ನಡ ಅಂತ ಅವ್ರು ತೊಗೋತಾ ಇದ್ದಾರೆ, ಬಟ್ ಅದು ಇಂಗ್ಲೀಷ್ ಕೂಡ ಬರ್ತಿರಬೇಕು. ಫ್ಲೂಯೆನ್ಸ್ ಇನ್ ಸ್ಪೀಕಿಂಗ್. ಓಕೆ. ಮೇನ್ ಅಂತಂದರೆ ಫ್ಲೂಯೆನ್ಸ್ ಇನ್ ಸ್ಪೋಕನ್ ಕನ್ನಡ ಈಸ್ ಅ ಮ್ಯಾಂಡೇಟ್ರಿ ರಿಕ್ವೈರ್ಮೆಂಟ್ ಫಾರ್ ದಿಸ್ ಪೊಸಿಷನ್ ಅಂತ ಹೇಳಿದ್ದಾರೆ. ಕನ್ನಡ ಅಂತೂ ನಿಮಗೆ ಬರಲೇಬೇಕು. ಕನ್ನಡ ಬರುತ್ತಾ? ಸೊ ಹಾಗಿದ್ರೆ ಖಂಡಿತವಾಗ್ಲೂ ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಓಕೆ. ಸೊ ಅಪ್ಲೈ ಮಾಡಿ. ಸೊ ಸ್ಟ್ರಾಂಗ್ ಲಿಸ್ನಿಂಗ್ ಸ್ಕಿಲ್ ಅಂತ ಹೇಳಿದ್ದೀನಿ. ಆಲ್ರೆಡಿ ನಾನು ಹೇಳಿದ್ದೀನಿ, ಹೇಳೋದನ್ನು ಕೇಳುವಂಥದ್ದು, ಪೇಷನ್ಸ್ ಇಟ್ಕೊಂಡು ಫಸ್ಟಿಗೆ ತಾಳ್ಮೆಯಿಂದ ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಕೇಳೋದು. ನಂತರ ಅವ್ರಿಗೆ ಬೇಕಾಗಿರೋಂಥ ಒಂದು ಮೋಟಿವೇಶನ್ ಆಯಿತು ಅಥವಾ ಅವ್ರಿಗೆ ಬೇಕಾಗಿರೋಂಥ ಹೆಲ್ಪಿಂಗ್ ಕೆಲವಂತ ನೀವು ಗೈಡೆನ್ಸ್ ಕೊಡ್ಬೋದು. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಬೇಕಾಗುತ್ತೆ. ಆ್ಯಂಡ್ ಮಸ್ಟ್ ಬಿ ಏಬಲ್ ಟು ಕಂಡಕ್ಟ್ ಹೈ ಕ್ವಾಲಿಟಿ ಆಡಿಯೋ ಆ್ಯಂಡ್ ವಿಡಿಯೋ ಕಾಲ್ ಅಂತ ಕೂಡ ಹೇಳ್ತಾರೆ. ಹೀಗಾಗಿ ಇಂಟರ್ನೆಟ್ ಕನೆಕ್ಷನ್ ಬೇಕಾಗುತ್ತೆ. ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಸ್ವಲ್ಪ ನೋಡೋಣ. ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅಂತ ಹೇಳಿ. ಲೀಡ್ ಒನ್ ಸೆಷನ್ ವಿತ್ ಯೂಸರ್ ಆನ್ ದಿ ಆಸ್ಕ್ ಆ್ಯಪ್ ಫೋಕಸಿಂಗ್ ಆನ್ ಎನ್ಹ್ಯಾನ್ಸಿಂಗ್ ದೇ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ದಾರೆ. ಸಿಂಪ್ಲಿ ನಾನು ಹೇಳಿರೋದನ್ನೇ ರಿಪೀಟ್ ಮಾಡಿರುವಂಥದ್ದು. ಸೊ ಇಲ್ಲಿ ನಿಮಗೆ ಹೇಗಿರುತ್ತೆ, ಸಿಂಪಲಾಗಿ ನೀವು ಹೇಳೋದನ್ನು ಕೇಳ್ತೀರಾ, ನಂತರ ಒಳ್ಳೆಯ ಒಂದು ಅಡ್ವೈಸ್ ಕೊಡ್ತೀರಾ. ಆ್ಯಕ್ಟಿವ್ಲಿ ಲಿಸನ್ ಟು ಯೂಸರ್ಸ್ ವಿತ್ ದ ಪೇಷನ್ಸ್. ಆಲ್ರೆಡಿ ಹೇಳಿದ್ದೀನಿ, ತುಂಬ ತಾಳ್ಮೆಯಿಂದ ಕೇಳಬೇಕು. ಪ್ರೊವೈಡ್ ದಮ್ ಎಂಪಥಿಕ್, ಮೇನ್ ಅಂದರೆ ಹೆಲ್ದಿ ಎನ್ವೈರ್ಮೆಂಟ್ ಟು ಬಿಲ್ಡ್ ಕಾನ್ಫಿಡೆನ್ಸ್. ಸೊ ಅವರಿಗೆ ಒಂದು ಒಳ್ಳೆ ಅಡ್ವೈಸ್ ಕೊಡುವಂಥ ಕೆಲಸ ಮಾಡೋದಿರುತ್ತೆ. ಸೆಷನ್ಸ್ ಆರ್ ಕಂಡಕ್ಟಿಂಗ್ ವಯಾ ಆಡಿಯೋ ಕಾಲ್ ಆಗಿರ್ಬೋದು, ವಿಡಿಯೋ ಕಾಲ್ ಮೂಲಕ, ಮತ್ತು ನೀವು ಇಲ್ಲಿ ಏನು ಮಾಡ್ತೀರಾ, ಅವ್ರಿಗೆ ಕಂಡಕ್ಟ್ ಮಾಡ್ತೀರಾ.
ಆ್ಯಂಡ್ ಇದು ಕಂಪನಿ ಬೆನಿಫಿಟ್ಸ್. ಈ ಒಂದು ಕಂಪನಿ ನೀವು ಜಾಯ್ನ್ ಆದರೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತ. ರಿಮೋಟ್ ವರ್ಕ್ ಇರುತ್ತೆ, 100 ಇಲ್ಲಿ ನೀವು ಮನೆಯಿಂದಲೇ ಕೆಲಸ ಮಾಡ್ಬೋದು. ಆ್ಯಂಡ್ ಫ್ಲೆಕ್ಸಿಬಲ್ ಶೆಡ್ಯೂಲ್ ಇರ್ತಾ ಇದ್ದಾರೆ. ಯು ಮಸ್ಟ್ ಹ್ಯಾವ್ ಫುಲ್ ಕಂಟ್ರೋಲ್ ಓವರ್ ಯುವರ್ ವರ್ಕ್ ಅವರ್ಸ್. ನೀವು ಇಲ್ಲಿ ಏನು ಮಾಡ್ತೀರಾ, ಒಂದು ಮೇನ್ ಅಂತಂದರೆ ಫ್ಲೆಕ್ಸಿಬಲ್ ಶೆಡ್ಯೂಲ್ ಅಂತ ಇದ್ದರೆ ಕೆಲವೊಂದು ಶೆಡ್ಯೂಲ್ಸ್ ಹಾಕಿರ್ತಾರೆ, ಶೆಡ್ಯೂಲ್ ರೆಕಾರ್ಡಿಂಗ್ ನೀವು ಇಲ್ಲಿ ವರ್ಕನ್ನು ಮಾಡ್ತೀರಾ. ಸೊ ಇಲ್ಲಿ ಅಪ್ಲೈ ಮಾಡ್ಬೇಕಂತಂದರೆ ಇಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಅಪ್ಲಿಕೇಶನ್ ಬಿಕಮ್ ಎ ಸೋಷಿಯಲ್ ಇಂಟ್ರಾಕ್ಷನ್ ಕೋಚ್ ಆನ್ ಆಸ್ಕ್ ಅಂತ ಹೇಳಿ. ಸೊ ಇಲ್ಲಿ ನಿಮ್ಗೆ ಏನಂತಂದರೆ ಅಪ್ಲೈನ ಮಾಡಬೇಕಾಗಿರುವಂಥದ್ದು. ಇಮೇಲ್ ಅಡ್ರೆಸ್ ಹಾಕಬೇಕಾಗುತ್ತೆ. ಇದೇ ಇಮೇಲ್ ಅಡ್ರೆಸ್ಗೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನೇಮು, ಫೋನ್ ನಂಬರು, ಮೇಲಾ ಫೀಮೇಲಾ ನೋಡ್ಕೊಂಡು ಹಾಕಿ. ಮತ್ತು ಇಲ್ಲಿ ಲ್ಯಾಂಗ್ವೇಜ್ ನೋಡಿ, ಹಿಂದಿ, ಮರಾಠಿ, ಗುಜರಾತಿ, ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಬೆಂಗಾಲಿ, ಉಡಿಯಾ, ಪಂಜಾಬಿ. ಸೊ ನಿಮ್ಗೆ ಯಾವ್ದು ಬರುತ್ತೋ ಅದಕ್ಕೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಕನ್ನಡ ಬರಲೇಬೇಕಂತ ಹೇಳಿದ್ದಾರೆ. ಹೀಗಾಗಿ ಕನ್ನಡ ಅಂದರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇರೆ ಭಾಷೆ ಬರುತ್ತೆ ಅಂದರೂ ಕೂಡ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಮತ್ತು ಇಂಗ್ಲೀಷ್ ಬರುತ್ತಾ ಅಂತ, ಇಂಗ್ಲೀಷ್ ಬರಬೇಕಂತ ಹೇಳಿದ್ದಾರೆ. ಹೀಗಾಗಿ ಇಂಗ್ಲೀಷ್ ಬರುತ್ತಾ. ನಂತರ ಇಲ್ಲಿ ಡು ಯು ಪ್ರಿಫರ್ ಆಡಿಯೋ ಆ್ಯಂಡ್ ವಿಡಿಯೋ ಕಾಲ್ ಮೇನ್ ಅಂದರೆ ಕನ್ಸಲ್ಟೆನ್ಸಿ ಸೆಷನ್ ನೀವು ಮಾಡ್ತೀರಾ ಅಂತ. ಓಕೆ, ಆಡಿಯೋ ಮಾಡ್ತೀನಿ ಅಂದರೆ ಆಡಿಯೋ ಅಂತ ಹಾಕಿ, ವಿಡಿಯೋ ಕಾಲ್ ಅಂದರೆ ವಿಡಿಯೋ ಅಂತ ಹಾಕಿ, ಎರಡೂ ಮಾಡ್ತೀವಿ ಅಂದರೆ ಎರಡು ಅಂತ ಹಾಕಿ. ಶೇರ್ ಯುವರ್ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಅಂತ ಹೇಳಿದ್ದಾರೆ. ನಿಮ್ಮದು ಲಿಂಕ್ಡ್ಇನ್ನು, ಇನ್ಸ್ಟಾಗ್ರಾಮ್ದು ಏನಾದರೂ ಪೇಜ್ ಇದ್ದರೆ ಕೊಡಿ ಅವರಿಗೆ. ನಂತರ ಇಲ್ಲೊಂದು 2-3 ರಿಯಲ್ ಫೋಟೋಗ್ರಾಫ್ ಬೇಕಾಗುತ್ತೆ. ಫೋಟೋಗ್ರಾಫ್ ಸೈಜ್ ಹೇಳಿದ್ದಾರೆ ಅವರು 10 GB ಜಾಸ್ತಿ ಇರಬಾರ್ದು ಅಂತ ಹೇಳಿದ್ದಾರೆ. ಫೋಟೋನ ಹಾಕಬೇಕಾಗುತ್ತೆ, 2-3 ರಿಯಲ್ ಫೋಟೋಗ್ರಾಫ್ ಹಾಕಬೇಕಾಗುತ್ತೆ. ನಂತರ ಸಬ್ಮಿಟ್ ಮಾಡಬೇಕು. ಓಕೆ, ಈ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಇದು ಇಂಟ್ರೆಸ್ಟ್ ಇದೆ ಅಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ತುಂಬ ಚೆನ್ನಾಗಿರೋ ಜಾಬ್ ಪ್ರೊಫೈಲ್ ಇದೆ. ನೀವು ಕೂಡ ಒಂದ್ಸರಿ ನಾನು ಹೇಳಿರೋ ವಿಡಿಯೋ ನಿಮ್ಗೆ ಅರ್ಥ ಆಗದೆ ಹೋದರೆ ಇನ್ನೊಂದು ಸಾರಿ ನೋಡ್ಕೊಳ್ಳಿ. ನೋಡ್ಕೊಂಡು ನಂತರ ನಿಮಗೆ ಓಕೆ ನಾವು ಮಾಡ್ಬೋದು ಅಂತ ಈ ಕೆಲಸ ಅನಿಸಿದರೆ ಇದಕ್ಕೆ ನೀವು ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ ಇದು ಇಷ್ಟೊಂದು ಮಾಹಿತಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನೀವು ಕೇಳೋದಿದೆ ನೀವು ನನಗೆ ಕಮ್ಯುನಿಟಿ ಪೋಸ್ಟಲ್ಲೆಲ್ಲ ನೀವು ಕಾಮೆಂಟಲ್ಲಿ ಕೇಳ್ಬೋದು. ಆ್ಯಂಡ್ ಅದರ್ವೈಸ್ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ನೀವು ನನಗೆ ಸುಮಾರು ಥರದ ಜಾಬ್ ಬಗ್ಗೆ ಡೀಟೇಲ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಓಕೆ, ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರು ಅಪ್ಲೈ ಮಾಡ್ತಿದ್ರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ನಮಸ್ಕಾರ.